Hello friends, welcome back to my YouTube channel friends. ಇವತ್ತಿನ ವಿಡಿಯೋ ಮ್ಯಾಥ್ಸ್ ಕರ್ನಾಟಕ TET 2021 ಪ್ರಶ್ನೆ ಪತ್ರಿಕೆ ಇದಾಗಿದೆ. ಸೊ ಫಸ್ಟ್ ಒಂದು ಇದರಲ್ಲಿ 10 ಕ್ವೆಶ್ಚನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇದು ಕರ್ನಾಟಕ TET ಪೇಪರ್ 1 ಆ್ಯಂಡ್ PSTR ಪ್ರೈಮರಿ ಸ್ಕೂಲ್ ಟೀಚರ್ಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್. ಇದೇ ಬೇಸಿಸ್ ಮೇಲೆ ಸಹ PSTRಗೂ ಸಹ ಕೇಳ್ತಕ್ಕಂಥ ಪ್ರಶ್ನೆಗಳು ಇದಾಗಿರುತ್ತೆ. ಸೊ ಹಾಗೆ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್ ಈ ರೀತಿ ಇದೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. 91ನೇದು. ಯಾಕಂತಂದರೆ 150 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಆಲ್ಮೋಸ್ಟ್ ಕನ್ನಡ, ಇಂಗ್ಲೀಷ್, ಸೈಕಾಲಜಿ, EVS ಆ್ಯಂಡ್ ಮ್ಯಾಥ್ಸು ಎಲ್ಲ ಸೇರಿ 150 ಪ್ರಶ್ನೆಗಳಿರ್ತಕ್ಕಂಥದ್ದು. 91ರಿಂದ ಮ್ಯಾಥ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 91ರಿಂದ 120 ಒಟ್ಟು 30 ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ನಾವು ಈಗ 10 ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ 91ನ ಕಮೆಂಟ್ಸ್ ಆಗ್ತಕ್ಕಂಥದ್ದು. ರು 8,400ಗಳನ್ನು PQR ಮತ್ತು Sಗಳಿಗೆ P ಮತ್ತು Q ಮತ್ತು R ಹಾಗೂ R ಮತ್ತು Sಗಳು ಕ್ರಮವಾಗಿ 2:3, 4:5, 6:7 ಅನುಪಾತದಲ್ಲಿರುವಂತೆ ಹಂಚಲಾಗಿದೆ. ಹಾಗಾದರೆ ಪಿನ ಭಾಗ ಎಷ್ಟು? ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ. ಒಂದು ಪ್ರಶ್ನೆ ನಾವು ಈ ರೀತಿ ಬಿಡಿಸ್ತಾ ಹೋದರೆ ಆಲ್ಮೋಸ್ಟ್ ಎಲ್ಲ ಅನುಪಾತದಲ್ಲಿ ಸಮಾನುಪಾತಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಏನಿದೆ, ಟೋಟಲ್ ಆಗಿ 8,400 ರೂಪಾಯಿಗಳನ್ನು ಇರ್ತಕ್ಕಂಥದ್ದು. ಸೊ ಇಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ? 4 ಜನ ಆಯ್ಕೆ ಹಂಚ್ಕೊಳ್ತಕ್ಕಂಥದ್ದಾಗಿದೆ. ಯಾರ್ಯಾರಂತ ಹೇಳಿದರೆ ಅಲ್ಲಿಗೆ P, Q, R, S ಒಟ್ಟು ಬರ್ತಕ್ಕಂಥದ್ದು 4 ಜನ. ಈಗ ನಾವು ನೋಡ್ತಾ ಹೋಗೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ? P ಮತ್ತು Q ಸಮವಾಗಿ 2:3 ಹಂಚ್ಕೊಳ್ತಾರೆ. Q ಮತ್ತು R ಬಂದು 4:5, R ಮತ್ತು S ಬಂದು 6:7. ಹೌದಲ್ವಾ? ಸೊ ನೋಡಿ, 2:3 ಆ್ಯಂಡ್ ಅದಾದ ನಂತರ Q ಮತ್ತು R ಎಷ್ಟಿದೆ? 4 ಮತ್ತು 5 ಇದೆ. ಆ್ಯಂಡ್ ನೆಕ್ಸ್ಟು R ಮತ್ತು S ಬಂದು 6 ಮತ್ತು S. ಓಕೆ ಸ್ನೇಹಿತರೆ, ಈ ರೀತಿ ಕೊಟ್ಟಾಗ ನೀವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಲಾಸ್ಟಲ್ಲಿ ಏನಿದೆಯೋ ಇದನ್ನು ಹಾಗೇ ಬರ್ಕೊಳ್ಳಿ. ಇಲ್ಲಿ 4 ಇದೆ, 4 ಬರ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟ್ ಇವೆರಡು ಪ್ಲೇಸ್ ಖಾಲಿ ಇದೆಯಲ್ವಾ? ಸೊ ಇದೇನಿದೆಯೋ 6 ಅಂತ ಬರ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ಈ 2 ಪ್ಲೇಸು ಖಾಲಿ ಇದೆ. ಸೊ ಈ ಲಾಸ್ಟ್ ಸಂಖ್ಯೆ ಏನಿದೆ 3 ಇದೆ ಅಲ್ವಾ? ಸೊ 3 ಬರ್ಕೊಳ್ಬೇಕಾಗುತ್ತೆ ನೀವು. ಆ್ಯಂಡ್ ಈ ಪ್ಲೇಸ್ಗೆ ನೀವು ಇದನ್ನು ಬರ್ಕೊಳ್ಬೇಕಾಗುತ್ತೆ. ಅಕ್ಕಪಕ್ಕ ಸಂಖ್ಯೆ ಏನಿರುತ್ತೋ ಅದನ್ನು ನೀವು ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂತ ಹೇಳಿದರೆ, ನೀವು ಇಷ್ಟನ್ನು ಸಹ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಇದು ಇಷ್ಟು ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ನೋಡಿ? 4 8, 8 48. ಓಕೆ. ಅದೇ ರೀತಿ 4 3 12 ಆಗುತ್ತೆ. 12 72. 5 3 15, 15 90. 5 3 15, 15 105 ಆಯಿತು. ಓಕೆ. ಇದನ್ನು ನಾವು 48, 72, 90, 105ರಲ್ಲಿ 3 ಕಾಮನ್ ಆಗಿ ತೆಗಿಬಹುದು. 3ರಿಂದ ಡಿವೈಡ್ ಆಗ್ತಕ್ಕಂಥದ್ದಾಗಿದೆ. ಸೊ ಹಾಗೆ 3 ಡಿವೈಡ್ ಮಾಡ್ತಾ ಹೋದರೆ 3 1 3, 3 6 18, 3 7 6, 3 4 12, 3 3 9, 3 0 5, 3 3 9, 3 5 15. ಓಕೆ. ಸೊ ಇದನ್ನೇನು ಮಾಡಿ ನೀವು ಪ್ಲೇಸ್ ಮಾಡ್ಕೊಳ್ಳಿ. ಇಷ್ಟು 4 ಸಹ ನೀವು ಪ್ಲೇಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ನಿಮಗೆ 105 ಬರುತ್ತೆ. ಓಕೆ. ಇವಾಗ ನೀವು P ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳಿದರೆ, P, Q, R, S ಯಾವ ರೀತಿ ಕಂಡುಹಿಡಿಯೋದು? ಸೊ ನೋಡಿ, ಟೋಟಲ್ಲಾಗಿ ಏನಿದೆ 8,400 ಡಿವೈಡೆಡ್ ಬೈ ಬಂದಿರತಕ್ಕಂಥ ಉತ್ತರ 105 ಇಂಟು ಪರ್ಸೆಂಟ್ ಎಷ್ಟಿದೆ? 16 ಇದೆ. ಸೊ P ಬಂದು 16. ಆ್ಯಂಡ್ Qನೂ ಅಷ್ಟೇ. Q ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. 8,400 ಡಿವೈಡೆಡ್ ಬೈ 105 ಇಂಟು Q ಬಂದು 24 ಇದೆ, 24. ಸೊ ಆ್ಯಂಡ್ ನೆಕ್ಸ್ಟ್ R ಅಷ್ಟೇ. 8,400 ಡಿವೈಡೆಡ್ ಬೈ 105 ಇಂಟು 35. ಇದು 6. S ಬಂದು 8,400 ಡಿವೈಡೆಡ್ ಬೈ 105 ಇಂಟು S ಇದು 30, ಇದು 35. ಇದನ್ನು ಮಾಡ್ತಾ ಹೋದಾಗ ನಿಮಗೆ PQRSನ ಒಂದು ಉತ್ತರಗಳು ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು? ನಮಗೆ ಪಿನ ಭಾಗವನ್ನು ಕೇಳಿದರೆ. ಸೊ ಜಸ್ಟ್ ಇದೊಂದು ನೋಡ್ತಾ ಹೋಗೋಣ. 8,400 ನೀವು 105 ಡಿವೈಡ್ ಮಾಡಿ ನಿಮಗೆ ಎಷ್ಟು ಆವರ್ತಿ ಹೋಗುತ್ತೆ ಅಂತ ಹೇಳಿದ್ರೆ 8 ಆವರ್ತಿ ಹೋಗುತ್ತೆ.
ಓಕೆ 8 5 40, 8 1 8, 8 ಆವರ್ತಿ ಹೋಗುತ್ತೆ. ಸೊ 16 ಇಂಟು 8 ನೀವು ಮಲ್ಟಿಪ್ಲೈ ಮಾಡಿದಾಗ ನಮಗೆ 128 ಬರುತ್ತೆ. ಸೊ 1280, ಇದು 80 ಆವರ್ತಿ ಹೋಗ್ತಕ್ಕಂಥದ್ದು. ಸೊ 1280 ಆಗುತ್ತೆ. ಸೊ ಆನ್ಸರ್ ಯಾವುದಂತ ಹೇಳಿದ್ರೆ ಆಪ್ಷನ್ 1 1280. ಸೊ ಇಲ್ಲಿ ನೋಡ್ತಾ ಹೋದರೆ ಆಪ್ಷನಲ್ಲಿ ನೋಡಬಹುದು 2 ಬರಲ್ಲ, 8200 ಬರಲ್ಲ, 210 ಆ್ಯಂಡ್ 8600 ಸಹ ಬರೋದಿಲ್ಲ. ಯಾಕಂದರೆ ಅಲ್ಲಿ ಪಿ ಕ್ಯೂ ಆರ್ ಎಸ್ಗಳು ಸಮವಾಗಿ ಹಂಚ್ಕೊಂಡಾಗ 8400 ಅದಕ್ಕಿಂತ ಕಡಿಮೆಲಿ ಬರಬೇಕು ನಿಮಗೆ, ಹೌದಲ್ವಾ? 1280 ಬರಬೇಕು, ಇಲ್ಲ 1380 ಬರಬೇಕು, ಅವೆರಡರಲ್ಲೇ ಆನ್ಸರ್ ಬರಬೇಕು. ಸೊ ಪಕ್ಕ ಆನ್ಸರ್ ಅಂತ ಹೇಳಿದ್ರೆ 1280 ಆಗಿರುತ್ತೆ. ಮುಂದಿನ ಪ್ರಶ್ನೆ, ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತವು 7:2 ಆಗಿದೆ. 10 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 9:4 ಆದಾಗ ತಾಯಿಯ ಈಗಿನ ವಯಸ್ಸೆಷ್ಟು? ಸೊ ನೋಡಿ ಸ್ನೇಹಿತರೆ, ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ತಾಯಿ ಮತ್ತು ಮಗಳ ಈಗಿನ ವಯಸ್ಸು ಅಂತ ಹೇಳಿದರೆ ಸೊ ಅಲ್ಲೇನಾಗುತ್ತೆ ಅಂದರೆ 7x ಮತ್ತು 2x ಆಯಿತು. ಸೊ 7x ಬಂದು ತಾಯಿಯ ವಯಸ್ಸಾಗುತ್ತೆ, 2x ಬಂದು ಮಗಳ ವಯಸ್ಸಾಗುತ್ತೆ. ಆ್ಯಂಡ್ ನೆಕ್ಸ್ಟು 10 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 9:4. 10 ವರ್ಷ ಅಂತ ಹೇಳಿದ್ರೆ 7x + 10, 2x + 10 ಆಯಿತು. ಸೊ ಇಲ್ಲಿ ಏನಾಗಿದೆ, ಅನುಪಾತವನ್ನು ಕೇಳಿದರೆ ಅನುಪಾತ ಅಂತ ಹೇಳಿದಾಗ ಏನಾಗುತ್ತೆ, 7x + 10 ಡಿವೈಡೆಡ್ ಬೈ 2x + 10 ಈಕ್ವಲ್ಸ್ 9/4. ಇದನ್ನು ನಾನು ಮಾಡ್ತಾ ಹೋದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ 4 7 20, 8x + 4 40 ಈಕ್ವಲ್ಸ್, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ 9 7 18x + 90. ಸೊ ಇದನ್ನು ಈ ಕಡೆ ಕಳಿಸಿ, ಇದನ್ನು ಈ ಕಡೆ ಕಳಿಸಿ. 28 18 ಹೋದರೆ ನಮಗೆ 10x ಬರುತ್ತೆ. 90 40 ಹೋದರೆ 50 ಆಯಿತು. x ಈಕ್ವಲ್ಸ್ 5 ಆಯಿತು. ಸೊ ಇಲ್ಲೇನಾಗುತ್ತೆ, ತಾಯಿಯ ವಯಸ್ಸು ಎಷ್ಟು ಅಂತ ಹೇಳಿದ್ರೆ 7 × 5, 7 5 35. ಮಗಳ ವಯಸ್ಸು ಅಂತ ಹೇಳಿದ್ರೆ 2 × 5 10. ಸೊ ಇದು ಮಗಳದು, ಇದು ತಾಯಿದು. ಇಲ್ಲಿ ಕೇಳಿರ್ತಕ್ಕಂಥದ್ದೇನು, ತಾಯಿಯ ಈಗಿನ ವಯಸ್ಸು 35 ವರ್ಷಗಳು. ಮುಂದಿನ ಪ್ರಶ್ನೆ ನೋಡೋದಾದರೆ, ದತ್ತಚಿತ್ರದಲ್ಲಿ L ಸಮಾಂತರ M ಆದಾಗ ಥೀಟಾದ ಬೆಲೆ ಎಷ್ಟು ಅಂತ ಕೇಳಿದರೆ, ಸ್ನೇಹಿತರೆ ನೋಡಿ 2 ಲೈನ್ ಇದೆ ಇಲ್ಲಿ. ಎರಡು ಸಮಾನಾಂತರ ಅಂತ ಒಂದು ಲೈನ್ಗಳು, ಎಲ್ಲಿದು ಇದು M ಕೊಟ್ಟಿದ್ದಾರೆ, 2 ಸಮಾನಾಂತರ ಲೈನ್ ಅಥವಾ ಸರಳ ರೇಖೆ ಅಂತ ಹೇಳಬಹುದಾಗಿರುತ್ತೆ. ಆದಾಗ ಥೀಟಾದ ಬೆಲೆ ಎಷ್ಟು ಅಂತ ಕೇಳಿದರೆ, ನೋಡಿ ಸ್ನೇಹಿತರೆ ಥೀಟಾ ಎಲ್ಲಿದೆ, ಇಲ್ಲಿದೆ, ಮತ್ತು ಇಲ್ಲಿ 4 ಥೀಟಾ ಕೊಟ್ಟಿದ್ದಾರೆ. ಓಕೆ, ಇದು ಇರ್ತಕ್ಕಂಥದ್ದು 90 ಡಿಗ್ರಿ. ಓಕೆ, ಇದೇನಿದೆಯೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು 90 ಡಿಗ್ರಿ. ಸೊ ನಿಮಗೆ ಈ ರೀತಿ ಕೊಟ್ಟರೆ ಅದು ಡಿಗ್ರಿಲಿ ಬರುತ್ತೆ. ಈ ಥರ ಬಂದದು ಲಂಬಕೋನ ಅಂತ ಬರುತ್ತೆ, ಲಂಬಕೋನ ತ್ರಿಭುಜ ಅಥವಾ ಲಂಬಕೋನ 90 ಡಿಗ್ರಿ ಆಗಿರ್ತಕ್ಕಂಥದ್ದು. ಲೈನಲ್ಲಿ ಸರಳ ರೇಖೆಯಲ್ಲಿ ಬರುತ್ತೆ ನೋಡಿ ಈ ಥರ. ಸೊ ಅದನ್ನು 90 ಡಿಗ್ರಿ ಅಂತ ಹೇಳ್ತೀವಿ. ಓಕೆ ಸ್ನೇಹಿತರೆ, ನೋಡಿ ಇಲ್ಲಿ ನಾವು ನೋಡ್ತಾ ಹೋದರೆ ಇಲ್ಲಿ 4 ಥೀಟಾ ಇದೆ. ಆ್ಯಂಡ್ ಈ ಲೈನ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ನೀವು ಈ ರೀತಿ ಸರಳ ರೇಖೆಯಲ್ಲಿ ತಗೊಳ್ತಾ ಹೋಗಿ ತೊಗೊಂಡ್ರೆ ನಿಮಗೆ ಎಷ್ಟಾಗುತ್ತೆ, ಇದು 90 ಡಿಗ್ರಿ ಅಂತ ಹೇಳಿದ್ರೆ ಇದು 90 ಡಿಗ್ರಿ ಇರುತ್ತೆ. ಯಾಕಂದರೆ ಪಾರ್ಶ್ವ ಕೋನ ಆಗುತ್ತೆ. ಸೊ ಒಂದು ಸರಳ ಕೋನದ ಒಂದು ಕೋನ ಅಂತ ಹೇಳಿದ್ರೆ 180 ಡಿಗ್ರಿ ಬರುತ್ತೆ. ಸೊ ಇದು 90 ಅಂತ ಹೇಳಿದ್ರೆ ಇದು 90 ಡಿಗ್ರಿ, ಒಟ್ಟು 180 ಡಿಗ್ರಿ ಆಯಿತು, ಹೌದಲ್ವಾ? ಆ್ಯಂಡ್ ನೆಕ್ಸ್ಟು ನೋಡಿ, ಇದು ಥೀಟಾ ಏನಿದೆಯೋ ಇದು ಥೀಟಾ ಇರುತ್ತೆ, ಈ ಕೋನ ಥೀಟಾ. ಓಕೆ, ಅನುರೂಪ ಕೋನಗಳಂತ ಹೇಳ್ತೀವಿ, ಅನುರೂಪ ಕೋನ ಥೀಟಾ ಬರುತ್ತೆ ಇದು. ನೆಕ್ಸ್ಟು ಇಲ್ಲ ನೋಡ್ತಾ ಹೋದಾಗೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತನೂ ಸಹ ನಮಗೆ 180 ಡಿಗ್ರಿ ಬರುತ್ತೆ, ಹೌದಲ್ವಾ? ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದು 90 ಡಿಗ್ರಿ ಆಯಿತು, ಇದು ಥೀಟಾ ಆಯಿತು, ಇದು 4 ಥೀಟಾ ಈ ಕಡೆದಿದೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಇದೆಷ್ಟು ಬರ್ಬೋದು ನೋಡಿ, ಇದೆಷ್ಟು ಅಂತ ಅಂದ್ಕೊಳ್ಳೋಣ. ನಮಗೆ ಇಲ್ಲಿ ಗೊತ್ತಿದೆ ಏನಂತ ಹೇಳಿದರೆ, ಇದು 4 ಥೀಟಾ ಏನಿದೆಯೋ 180 ಡಿಗ್ರಿ, ಇದು ಟೋಟಲಾಗಿ ನಮಗೆ 180 ಡಿಗ್ರಿ ಬರುತ್ತೆ, ಹೌದಲ್ವಾ? ಸೊ ಇದು ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಎಕ್ಸ್ ಅಂತ ತೊಗೊಂಡೋದಾದರೆ ನೀವು ಟೋಟಲಾಗಿ ನೋಡ್ತಾ ಹೋದರೆ ಇದು 180 ಡಿಗ್ರಿ ಅನ್ನೋದಾದರೆ ಇದು ಏನಿದೆಯೋ ನೋಡಿ, ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಏನಿದೆಯೋ ಇದೆರಡೂ ಸಹ ಬಾಹ್ಯ ಕೋನಕ್ಕೆ ಸಮವಾಗಿರುತ್ತೆ,
ಓಕೆ 4 ಥೀಟಾ ಈಕ್ವಲ್ಸ್ 90 ಡಿಗ್ರಿ ಪ್ಲಸ್ ಥೀಟಾ. ಇದೆರಡು ಕೋನ ಈ ಕೋನಕ್ಕೆ ಹೊರಗಡೆ ಕೋನಕ್ಕೆ ಇದಕ್ಕೆ ಸಮವಾಗಿರುತ್ತೆ. ಈ ಕಡೆ ತೋರಿಸ್ತೀನಿ ನೋಡಿ ಒಂದು. ಸೊ ಈ ರೀತಿ ಇದೆ ಅಂತ ಹೇಳಿದ್ರೆ, ಇದು ಒಂದು ತ್ರಿಭುಜ ಇದೆ ಅಂತ ಅಂದ್ಕೊಂಡ್ರೆ, ಇದೆಷ್ಟೋ ಒಂದು 150 ಇದೆ ಅಂತ ಅಂದ್ಕೊಂಡ್ರೆ, ಸೊ ನಿಮ್ಗೆ ಇದು ಗೊತ್ತಿಲ್ಲ ಹೌದಲ್ವಾ. ಸೊ ಇದು ಎಷ್ಟು ಬರುತ್ತೆ ಅಲ್ಲಿಗೆ 150 ಇದು 30 ಬರುತ್ತೆ. ಸೊ 30 ಅಂತ ಹೇಳಿದ್ರೆ ಇವೆರಡು ನಿಮಗೆ ಎಷ್ಟು ಬರುತ್ತೆ 150 ಬರುತ್ತೆ. ಸೊ ಅಂದರೆ ಈ ಹ್ಯಾಂಗಲ್ ಏನಿರುತ್ತೋ ಈ ಎರಡು ಹ್ಯಾಂಗಲು ಇವೆರಡನ್ನ ಕೂಡಿದಾಗ ಬರ್ತಕ್ಕಂಥ ಹ್ಯಾಂಗಲ್ಗೆ ಸಮವಾಗಿರುತ್ತೆ. ಹಾಗಾಗಿ ಇಲ್ಲಿ 4 ಥೀಟಾ ಅಂತಕ್ಕಂಥದ್ದು ಈ ಎರಡು ಹ್ಯಾಂಗಲ್ಗೆ ಸಮವಾಗಿರ್ತಕ್ಕಂಥದ್ದು. ಸೊ ಈಗ ಥೀಟಾ ಏನಾಯಿತು 4 ಥೀಟಾ ಇದೀ ಕಡೆ ಬಂದಾಗ ನಮ್ಗೆ ಏನಾಗುತ್ತೆ ಥೀಟಾ 3 ಥೀಟಾ ಆಯಿತು ಈಕ್ವಲ್ಸ್ 90. ಥೀಟಾ ಈಕ್ವಲ್ಸ್ 30 ಡಿಗ್ರಿ. ಓಕೆ, ಸೊ ಆನ್ಸರ್ ಇಲ್ಲಿ ಆಪ್ಷನ್ 4 30 ಡಿಗ್ರಿ ಆಗಿರ್ತಕ್ಕಂಥದ್ದು. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಕ್ಚುಲಿ ಇದು ಬರ್ತಕ್ಕಂಥ ನಿಮಗೆ 7th ಬಂದುಬಿಡುತ್ತೆ. ಇದು 6th 7th ಬರುತ್ತೆ. ಪಾರ್ಶ್ವ ಕೋನಗಳು, ಅಭಿಮುಖ ಕೋನಗಳು, ಅನುರೂಪ ಕೋನಗಳು, ಪರ್ಯಾಯ ಕೋನಗಳು, ಶೃಂಗವಿಗಮ ಕೋನಗಳು, ಸೊ ಇದೆಲ್ಲ ಬರ್ತಕ್ಕಂಥದ್ದು. ಇವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ 21ರಲ್ಲಿ ಎಷ್ಟು ಕ್ವಶನ್ ಬಂದಿದೆ ಗೊತ್ತಾ ಈ ಒಂದು ಇದ್ರ ಮೇಲೆ ಬೇಸಿಸ್ ಮೇಲೆ. ಮತ್ತೊಂದು ಪ್ರಶ್ನೆ ಅದೇ ರೀತಿ ಸೇಮ್ ಇದೆ ನೋಡಿ. ದತ್ತಚಿತ್ರದಲ್ಲಿ ಹ್ಯಾಂಗಲ್ ಎ ಬಿ ಡಿ 50 ಡಿಗ್ರಿ, ಹ್ಯಾಂಗಲ್ ಎಫ್ ಇ ಸಿ 120 ಆದಾಗ ಎಕ್ಸ್ ಪ್ಲಸ್ ವೈನ ಬೆಲೆ ಎಷ್ಟು? ನೋಡಿ ಸ್ನೇಹಿತರೆ, ಇಲ್ಲೇನು ಕೊಟ್ಟಿದ್ದಾರೆ, ಇದು ಬಂದು 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಈ ಕೊಟ್ಟಿದ್ದಾರೆ 120 ಡಿಗ್ರಿ, ಇದು 120 ಡಿಗ್ರಿ. ನೋಡಿ ಈ 120 ಡಿಗ್ರಿ ಅಂತಕ್ಕಂಥದ್ದು ಏನಿದೆಯೋ ನೋಡಿ, ಇದು ನಾವು ಹೇಳ್ತೀವಿ. ಸೊ ಇಲ್ಲಿ ಎಷ್ಟಿರುತ್ತೋ ಇದು ಎಕ್ಸ್ ಇದ್ದರೆ ಇದು ಎಕ್ಸ್ ಇರುತ್ತೆ, ಇದು ವೈ ಇದ್ದರೆ ಇದು ವೈ ಇರುತ್ತೆ. ಸೊ ಆಪೋಸಿಟ್ ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ. ಇದೊಂದು ಶೃಂಗ ಅಂತ ಹೇಳಿದ್ರೆ ಆಪೋಸಿಟ್ ಏನಿದೆಯೋ ಇದು ಇದಕ್ಕೆ ಸಮವಾಗಿರುತ್ತೆ, ಇದು ಇದಕ್ಕೆ ಸಮವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ 120 ಡಿಗ್ರಿ ಎಂದು ಇದಕ್ಕೆ ಬಂದು ನೋಡ್ತಾ ಹೋದರೆ ಇದು 120 ಡಿಗ್ರಿ ಬರುತ್ತೆ. ಓಕೆ, ಸೊ ಇವಾಗ ಏನಾಯಿತು ನೋಡಿ, ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಅಪ್ಲೈ ಮಾಡಿದ್ವಾ. ಸೊ ಈ ರೀತಿ ಇದೆ ಅಂತ ಅಂದ್ಕೊಂಡ್ರೆ ನಾವು ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ನಮಗೆ 180 ಡಿಗ್ರಿ ಹೌದಲ್ವಾ. 180 ಡಿಗ್ರಿ. ನೋಡಿ ಇದು 120 ಡಿಗ್ರಿ ಆದರೆ, ಇದು 120 ಡಿಗ್ರಿ ಆದರೆ ಇಲ್ಲಿ ಬರ್ತಕ್ಕಂಥದ್ದು ಎಷ್ಟಿದೆಯೋ ಇಲ್ಲಿಂದ ಇಲ್ಲಿಗೆ ಏನಿದೆಯೋ ಇದು ಮತ್ತು ಇದು ಎರಡರಿಂದ ನಮಗೆ 60 ಡಿಗ್ರಿ ಬರುತ್ತೆ. ಯಾಕಂದರೆ ಒಂದು ತ್ರಿಭುಜದ ಒಳಕೋನಗಳ ಮತ್ತು 180 ಡಿಗ್ರಿ ಆದಾಗ ಇಲ್ಲಿ 120 ಡಿಗ್ರಿ ಆಲ್ರೆಡಿ ಆಗೋದೆ. ಇನ್ನು ಇವೆರಡರಿಂದ ನಮಗೆ ಬರ್ತಕ್ಕಂಥದ್ದು ಎಷ್ಟು 60 ಡಿಗ್ರಿ ಹೌದಲ್ವಾ. ಸೊ ಇದು ಮತ್ತು ಇದನ್ನು ಸೇರಿಸಿ ನಮಗೆ 60 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ಈಗ ಏನಾಯಿತು, ಈಗ ಹ್ಯಾಂಗಲ್ ನೋಡಿ ಎ ಬಿ ಡಿ ಏನು ತ್ರಿಭುಜ ಇದೆಯೋ ಇದರಲ್ಲಿ ಒಟ್ಟು ಇರ್ತಕ್ಕಂಥ ಇಲ್ಲಿ 150 ಇದೆ ಹೌದಾ, ಪ್ಲಸ್ ಇದು ಎಕ್ಸ್ ಇದೆ, ಪ್ಲಸ್ ಇದು ವೈ ಇದೆ, ಪ್ಲಸ್ ಇದು ಮತ್ತು ಇದರಿಂದ ನಮಗೆ 60 ಡಿಗ್ರಿ ಇದೆ. ಸೊ ಟೋಟಲಾಗಿ 180 ಡಿಗ್ರಿ ಆಗಬೇಕು. ಯಾಕಂದರೆ ತ್ರಿಭುಜದ ಒಳಕೋನಗಳ ಮೊತ್ತನೇ ಎಷ್ಟು 180 ಡಿಗ್ರಿ. ಸೊ ಇವಾಗ ನೋಡ್ತಾ ಬೇಕಾಗಿರೋದೇನು ಎಕ್ಸ್ ಆ್ಯಂಡ್ ವೈ ಬೇಕು. ಸೊ ಎಕ್ಸ್ ಪ್ಲಸ್ ವೈ ಹಾಗೆ ಉಳಿಸ್ಕೊಳ್ಳಿ. ಈ ಕಡೆ ಕಳಿಸಿದಾಗ 180 ಮೈನಸ್ 6 5 11 110 ಆಯಿತು. ಸೊ 180 110 ಹೋದರೆ 70 ಡಿಗ್ರಿ. ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 70 ಡಿಗ್ರಿ. ಓಕೆ, ಆ್ಯಂಡ್ ನೆಕ್ಸ್ಟು ನೋಡಿ ಮತ್ತೊಂದು ಪ್ರಶ್ನೆ ಸೇಮ್ ಅದೇ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. 3 ಕ್ವೆಶನ್ ಒಂದೇ ಸಮ ಕೊಟ್ಟಿದ್ದಾರೆ ಒಂದು ಹ್ಯಾಂಗಲ್ಸ್ ಮೇಲೇ. ದತ್ತಚಿತ್ರದಲ್ಲಿ ಹ್ಯಾಂಗಲ್ ಎ ಬಿ ಸಿ ಎಷ್ಟೇ 120 ಡಿಗ್ರಿ ಇದೆ. ಆ್ಯಂಡ್ ಇ ಡಿ ಸಿ ಎಸ್ ಎಲ್ಲಿದೆ, ಇ ಡಿ ಸಿ ಒಂದು 100 ಡಿಗ್ರಿ ಇದೆ. ಮತ್ತು ಎ ಬಿ ಸಮಾಂತರ ಡಿ ಇದೆ. ಎ ಬಿ ಸಮಾಂತರ ಡಿ ಅಂತ ತಗೊಳ್ಳೋಣ. ನೋಡಿ ಸಮಾಂತರ ಹೋಗುತ್ತೆ. ಆ್ಯಂಡ್ ಬಿ ಸಿ ಡಿ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಬಿ ಸಿ ಡಿ. ಓಕೆ, ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಇವಾಗ ಹೌದಲ್ವಾ. ಸೊ ನೋಡಿ ಸ್ನೇಹಿತರೆ, ಇದು 120 ಇದೆ. ಓಕೆ, ಸೊ ಇದು 120 ಅಂತ ಹೇಳಿದ್ರೆ ಇದೆಷ್ಟು ಬರುತ್ತೆ ಅಂತ ಗೊತ್ತಲ್ವ ನಮಗೆ. ಯಾಕಂದರೆ ಒಂದು ಸರಳ ಕೋನ ಬಂದು 180 ಡಿಗ್ರಿ ಇರುತ್ತೆ. ಇದು 120 ಅಂದರೆ ಇದು 60 ಬರುತ್ತೆ ಹೌದಾ. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ ನೋಡಿ ಇದು ಇದೆ, ಇದು 100 ಇದೆ ಅಂತೇಳಿದ್ರೆ ಇದೂ 100 ಇರುತ್ತೆ. ಅಂದರೆ ಇದು ಏನಿದೆಯೋ 100 ಡಿಗ್ರಿ, ಇದು ಅಷ್ಟೇ 100 ಡಿಗ್ರಿ ಬರುತ್ತೆ. ಅನುರೂಪ ಕೋನಗಳಂತ ಹೇಳ್ತೀವಿ. ಸೊ 100 ಡಿಗ್ರಿ ಅಂತ ಹೇಳಿದಾಗ ಇಲ್ಲೆಷ್ಟು ಬರುತ್ತೆ 80 ಡಿಗ್ರಿ ಬರುತ್ತೆ.
ಒಂದು ಸರಳ ಕೋನ ಇದು 100, ಇದು 80, 180 ಆಯ್ತಲ್ವಾ. ಈಗ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಮೈನಸ್ ನೋಡಿ 60 + 80 ಇದೆ, 60 + 80 140. ಸೊ ಆನ್ಸರ್ ಎಷ್ಟಲ್ಲಿಗೆ 40 ಡಿಗ್ರಿ ಆಗ್ತಕ್ಕಂಥದ್ದು. ಆಪ್ಷನ್ 4 ಇದರ ಎಕ್ಸ್ ವ್ಯಾಲ್ಯೂ ಬಂದು 40 ಡಿಗ್ರಿ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಒಂದು ನಿಯಮಿತ ನವಭುಜಾಕೃತಿಯ ಒಂದು ಒಳಕೋನದ ಮತ್ತು ಅದರ ಒಂದು ಹೊರಕೋನದ ಅಳತೆಯ ಅನುಪಾತವನ್ನು ಕೇಳಿದ್ದಾರೆ ಸ್ನೇಹಿತರೆ. ತುಂಬ ಕ್ವಶನ್ಸ್ ಇಲ್ಲಿ ಜಿಯೋಮೆಟ್ರಿಗೆ ಸಂಬಂಧಪಟ್ಟಂತೆ, ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಓಕೆ, ಸೊ ನೋಡ್ತಾ ಹೋಗೋಣ. ಒಂದು ನಿಯಮಿತ ನವಭುಜಾಕೃತಿಯ ಒಂದು ಒಳಕೋನದ ಮತ್ತು ಅದರ ಒಂದು ಹೊರಕೋನದ ಅಳತೆಯ ಅನುಪಾತವನ್ನು ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಒಂದು ನವಭುಜಾಕೃತಿ ಅಂತ ಹೇಳಿದಾಗ ಎಷ್ಟಿರುತ್ತಲ್ಲಿ ಒಟ್ಟು 9 ಬರುತ್ತೆ. ಯಾವ ರೀತಿನೋ ಒಂದು ತಗೊಳ್ತಾ ಹೋಗೋಣ. ಒಟ್ಟಿನಲ್ಲಿ ನವ ಅಂತ ಹೇಳಿದಾಗ ಒಟ್ಟು 9 ಬರ್ತಕ್ಕಂಥದ್ದು ಆಗಿರುತ್ತೆ. 9 ಆಯಿತು. ಓಕೆ, ಸೊ ಈಗ ತಗೊಳ್ತಾ ಹೋದರೆ ನವಭುಜಾಕೃತಿಯ ಒಂದು ಒಳಕೋನಗಳ ಮೊತ್ತ ಎಷ್ಟು ನಮ್ಗೆ ಗೊತ್ತಿದೆಯಾ, ಅಥವಾ ಒಂದು ಕೋನದ ಒಂದು ಏನಿದೆಯೋ ಇದರ ಒಂದು ಕೋನ ಎಷ್ಟು ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಫಸ್ಟು ನಮ್ಗೆ ಗೊತ್ತಿಲ್ಲ ಅಂತಂದರೆ ಒಂದು ಫಾರ್ಮುಲಾ ಇದೆ, n-2 × 180 ಡಿಗ್ರಿ. ಇದು ಯಾವುದಕ್ಕಾದ್ರೂ ಅಪ್ಲೈ ಮಾಡೋದು ನೀವು, ನವಾಗಿರ್ಬೋದು, ಅಷ್ಟಭುಜಾಕೃತಿ ಆಗಿರ್ಬೋದು, ಸಪ್ತಭುಜಾಕೃತಿ ಆಗಿರ್ಬೋದು. ಸೊ ಏನಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಯಾವ ಭುಜಾಕೃತಿ ಕೊಟ್ಟಿರ್ತಾರೋ ಅದಾಗಿರುತ್ತೆ. ಸೊ 9 - 2 7 ಆಯಿತು, 7 × 180 ಡಿಗ್ರಿ ಆಯಿತು. ಸೊ 7 × 180 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 1260 ಡಿಗ್ರಿ ಬರುತ್ತೆ. ಸೊ ಇದು ಬಂದು ಒಂದು ನವಭುಜಾಕೃತಿಯ ಒಳಕೋನಗಳ ಮೊತ್ತ ಆಗಿರುತ್ತೆ. ಇದು ಟೋಟಲ್ ಆಗಿ ಮೊತ್ತ, ಒಳಕೋನದ ಮೊತ್ತ ಆಗಿರುತ್ತೆ. ಇನ್ನು ಸಿಂಗಲ್ ಬೇಕಂತೇಳಿದ್ರೆ ನೀವು 9ನ ಡಿವೈಡ್ ಮಾಡ್ತಾ ಹೋಗಿ, 9ನ ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 140 ಆಗಿರುತ್ತೆ. ಸೊ ಇದು ಸಿಂಗಲ್, ಒಂದೊಂದರದ ಒಂದು ಒಳಕೋನದಲ್ಲಿ ಬರ್ತಕ್ಕಂಥ ಒಂದೊಂದು ಹ್ಯಾಂಗಲ್ ಆಗಿರುತ್ತೆ. ಈ ರೀತಿ ಏನು ಒಂದೊಂದಿದೆಯೋ ಇದು 140 ಆಗಿರುತ್ತೆ, ಇದು 140 ಆಗಿರುತ್ತೆ. ಸೊ ಈ ರೀತಿ ಹಾಕ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ನಿಯಮಿತ ಅಂತ ಹೇಳಿದಾರಲ್ವ, ಸೊ ನಿಯಮಿತ ಅಂದಾಗ ಎಲ್ಲ ಕೋನಗಳು ಒಂದೇ ಸಮ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಈಗ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಈ ರೀತಿ ಇದೆ ಅಂತ ಆದಾಗ ಇದು 140 ಡಿಗ್ರಿ ಇದೆ ಅಂತ ಹೇಳಿ. ಸೊ ಈಗ ಈ ಒಂದು ಕೋನ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ 140 ಅಂತ ಹೇಳಿದಾಗ ಇದು ಒಳಕೋನ ಆಯಿತು, ಇದು ಹೊರಕೋನ ಆಯಿತು. ಹೊರಕೋನ ಎಷ್ಟು ಬರುತ್ತೆ ನೋಡಿ, ಪಾರ್ಶ್ವಕೋನ ಅಂತ ಹೇಳ್ತೀವಿ. ಇದನ್ನು ಪಾರ್ಶ್ವಕೋನ ಅಂತ ಹೇಳ್ತೀವಿ. ಇದೆಷ್ಟು ಬರುತ್ತೆ 40 ಡಿಗ್ರಿ ಬರುತ್ತೆ. ಯಾಕಂದರೆ ಒಂದು ಸರಳ ಕೋನ ಬಂದು 180 ಡಿಗ್ರಿ. ಸೊ 140 + 40 ಆಯಿತು 180 ಡಿಗ್ರಿ. ಸೊ ನೋಡಿ ಈಗ 140 ಒಳಕೋನ ಆಯಿತು, 40 ಹೊರಕೋನ ಆಯಿತು. ಇದರ ಒಂದು ಅಳತೆಯ ಅನುಪಾತವನ್ನು ಕೇಳಿದರೆ. ಸೊ 40 ಮತ್ತು 140ನ ಡಿವೈಡ್ ಮಾಡ್ತಾ ಹೋದರೆ ನೋಡಿ 0 ಹೋಗುತ್ತೆ ಬಿಡಿ. 2ನ್ನ ನೀವು ಮಾಡ್ತಾ ಹೋಗಿ, 2ರಿಂದ ಮಾಡ್ತಾ ಹೋದಾಗ ನಿಮ್ಗೆ ಎಷ್ಟು ಬರುತ್ತೆ, ಅಥವಾ 20ರಿಂದ ಮಾಡ್ತಾ ಹೋಗಿ 20ರಿಂದ 2 7:2 ಬರುತ್ತೆ, ಹೌದಲ್ವಾ. ಸೊ 140 40, 20ನ ಡಿವೈಡ್ ಮಾಡಿ, 27 40, 27 140 ಆಗುತ್ತೆ. ಸೊ 7:2. ಆನ್ಸರ್ ಆಪ್ಷನ್ 1 7:2. ಸೊ ಇಲ್ಲಿ ನವಭುಜಾಕೃತಿ ಕೊಡ್ಬೋದು ಅಥವಾ ಯಾವ ರೀತಿ ಕೊಟ್ಟರು ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. 9 ಬದಲಾಗಿ ಏನು ಕೊಟ್ಟಿರ್ತಾರೋ ಅದನ್ನು ಹಾಕ್ಕೊಂಡು ಇಲ್ಲೂ ಅಷ್ಟೇ 9 ಬದಲಾಗಿ ಎಷ್ಟು ಕೊಟ್ಟಿರೋ ಅದನ್ನ ಡಿವೈಡ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟು ಒಂದು ಪಂಚಭುಜಾಕೃತಿಯ ಒಂದು ಕೋನವು 140 ಡಿಗ್ರಿ, ಉಳಿದ ಕೋನಗಳು 1:2:3:4 ಅನುಪಾತದಲ್ಲಿದ್ದಾಗ ಅದರ ಅತಿ ದೊಡ್ಡ ಕೋನದ ಪರಿಮಾಣವನ್ನು ಕಂಡುಹಿಡಿಯಿರಿ. ಆಲ್ರೆಡಿ ನಾನು ಹೇಳಿದಾಗೆ ಒಂದು ಫಾರ್ಮುಲಾ ಏನಿದೆ, ಒಟ್ಟು ಮೊತ್ತ ಕಂಡುಹಿಡಿಬೇಕಂತ ಹೇಳಿದರೆ ಇದು ಒಂದು ಫಾರ್ಮುಲಾ ಬರುತ್ತೆ, ಹೌದಲ್ವಾ. n-2 × 180 ಡಿಗ್ರಿ. ಇಲ್ಲೇನಿದೆ, ಒಂದು ಪಂಚಭುಜಾಕೃತಿಯ ಒಂದು ಕೋನವು 140 ಡಿಗ್ರಿ ಇದೆ, ಉಳಿದ ಕೋನಗಳು 1:2:3:4 ಅನುಪಾತದಲ್ಲಿದ್ದಾಗ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಏನು ಗೊತ್ತಾಗಬೇಕಂತ ಹೇಳಿದ್ರೆ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ನಮಗೆ ಗೊತ್ತಿರಬೇಕಾಗಿರುತ್ತೆ. ನಮಗೆ ಗೊತ್ತಿಲ್ಲ, ಸೊ ಕಂಡುಹಿಡಿಬೇಕು. ಈಗ ಕೊಟ್ಟಿರ್ತಕ್ಕಂಥ ಎಷ್ಟಿದೆ 5 ಇದೆ, 5 ಪಂಚ 5ರಲ್ಲಿ 2 ಹೋದರೆ 3 × 180, 18 54 180 ಡಿಗ್ರಿ ಆಯಿತು ಒಳಕೋನದ ಮೊತ್ತ. ಸೊ ಈಗ ಕೊಟ್ಟಿರ್ತಕ್ಕಂಥದ್ರಲ್ಲಿ 1:2:3:4 ಅಂತ ಏನು ಅನುಪಾತವನ್ನು ಕೊಟ್ಟಿದ್ದಾರೋ ಇದೆಷ್ಟೇ ಟೋಟಲ್ ಆಗಿ 4 3 7 8 1 9 10 ಇದೆ, ಹೌದಾ. 4 3 7 7 8 9 1 10. ಇದು 10 ಆದರೆ ಫಸ್ಟ್ ಒಂದು ಕೋನ ಆಲ್ರೆಡಿ ಕೊಟ್ಟಿದ್ದಾರೆ 140. ಸೊ ಹಾಗೆ ಇದರ 140 ನೀವು ಮೈನಸ್ ಮಾಡಬೇಕಾಗುತ್ತೆ. ಬರ್ತಕ್ಕಂಥದ್ದು ಎಷ್ಟು 400. ಈಗ ಟೋಟಲಾಗಿ ಅನುಪಾತ ಕೂಡಿದಾಗ ನಮ್ಗೆ ಬರ್ತಕ್ಕಂಥದ್ದು ಎಷ್ಟು 10. ಸೊ 10ನ ಡಿವೈಡ್ ಮಾಡ್ತಾ ಹೋಗಿ
40 ಬಂತು. 40 ಅಂದರೆ 1% ಅಂತ ಅರ್ಥ ಬರುತ್ತೆ ನಿಮಗೆ. ಇಟ್ ಮೀನ್ಸ್ 1 ಅಂತ ಅರ್ಥ ಬರುತ್ತೆ 40ಕ್ಕೆ. ನೋಡಿ ಈ 1 ಏನಿದೆಯೋ ಇದಕ್ಕೆ 40 ಡಿಗ್ರಿ. ಆ್ಯಂಡ್ ಎರಡನೇದು ಬಂದು 40 × 2 80 ಡಿಗ್ರಿ ಆಗುತ್ತೆ. ಮೂರನೇದು ಬಂದು 4 3 12 120 ಡಿಗ್ರಿ ಆಯ್ತದೆ. ನಾಲ್ಕನೇದು ಬಂದು 4 4 16 160 ಡಿಗ್ರಿ ಆಗುತ್ತೆ. ಸೊ ಒಟ್ಟು ಕೋನ ಬರ್ತಕ್ಕಂಥ ಮೊದಲನೇ ಕೋನ 40 ಡಿಗ್ರಿ, 80 ಡಿಗ್ರಿ, 120 ಡಿಗ್ರಿ, 140 ಡಿಗ್ರಿ, 160 ಡಿಗ್ರಿ, ಒಟ್ಟು 5 ಕೋನಗಳು. ಸೊ ಇಲ್ಲಿ ಕೇಳಿರ್ತಕ್ಕಂಥ ದೊಡ್ಡ ಕೋನದ ಪರಿಮಾಣವನ್ನು ಕೇಳಿದರೆ ಆನ್ಸರ್ ಆಪ್ಷನ್ 2 160 ಡಿಗ್ರಿ ಆಗಿರ್ತಕ್ಕಂಥದ್ದು. ಅತಿ ಚಿಕ್ಕ ಕೋನ ಅಂತ ಹೇಳಿದ್ರೆ 40 ಡಿಗ್ರಿ. ಓಕೆ ಸ್ನೇಹಿತರೆ, ನೆಕ್ಸ್ಟು ಸಮಾಂತರ ಚತುರ್ಭುಜದ 2 ಬಾಹುಗಳು 5:4 ಅನುಪಾತದಲ್ಲಿವೆ. ಅದರ ಸುತ್ತಳತೆಯು 54 ಸೆಂಟಿಮೀಟರ್ ಆದಾಗ ದೊಡ್ಡ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಿರಿ. ಸಮಾಂತರ ಚತುರ್ಭುಜ, ಒಂದು ಸಮಾಂತರ ಚತುರ್ಭುಜ ಅಂತ ತೊಗೊಂಡ್ರೆ ನೀವು ಆಯತ ಥರ ಬರುತ್ತೆ ಅಥವಾ ಈ ರೀತಿನಾದ್ರು ನೀವು ತೊಗೊಳ್ಬಹುದಾಗಿರುತ್ತೆ. ಬಟ್ ಇಲ್ಲೇನಾಗಿರುತ್ತೆ, ಇದು ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ ಬಾಹುಗಳನ್ನು ಕೊಟ್ಟಿದ್ರೆ 5:4 ಅಂತ. ಸೊ ನಮ್ಗೆ ಗೊತ್ತಿಲ್ಲ, 5x ಅಂತ ತೊಗೊಳ್ಳೋಣ, ಇದು 4x ಅಂತ ಹಾಕ್ಕೊಳ್ಳೋಣ. ಅದರ ಸುತ್ತಳತೆ ಏನು ಕೊಟ್ಟಿದ್ರೆ, ಸುತ್ತಳತೆ ಮೀನ್ಸ್ ಇದನ್ನೆಲ್ಲ ಕೂಡಿದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟು, 54 ಸುತ್ತಳತೆ ಆದಾಗ ದೊಡ್ಡ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸುತ್ತಳತೆ 54 ಅಂದರೆ ಇಲ್ಲಿ ಟೋಟಲ್ ನೀವು ಕೂಡ್ತಾ ಹೋಗಿ 5 5 10 10 4 14 14 18 18x = 54 ಅಂತ ಕೊಟ್ಟಿದ್ದಾರೆ. x = 3 ಆಯಿತು. ಸೊ ನೋಡಿ ಈಗ 5x ಅಂತ ಹೇಳಿದ್ರೆ 5 × 3 5 3 15 ಆ್ಯಂಡ್ ಚಿಕ್ಕ ಬಾಹು 4 × 3 12. ಸೊ ಚಿಕ್ಕ ಬಾಹು ಬಂದು 12, ದೊಡ್ಡ ಬಾಹು ಬಂದು 15. ಸೊ ಆನ್ಸರ್ ಆಪ್ಷನ್ 3. ಒಂದು ದೋಣಿಯು ನೀರಿನ ಪ್ರವಾಹದ ದಿಕ್ಕಿನಲ್ಲಿ 2 ಬಂದರುಗಳ ನಡುವಿನ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಅದೇ ದೂರವನ್ನು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಕ್ರಮಿಸಲು 5 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಪ್ರವಾಹದ ವೇಗವು 2 km/h ಆದಾಗ ನಿಂತ ನೀರಿನಲ್ಲಿ ದೋಣಿಯ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲೂ ಗಂಟೆನೂ ಸಹ 4 ಗಂಟೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವೇಗನೂ ಸಹ km/h ಕೊಟ್ಟಿರ್ತಕ್ಕಂಥ ಯಾವುದೋ ಒಂದು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಲ್ಲಿ ನಾವೇನಾಗಿದೆ, ಫಸ್ಟು ಆಪೋಸಿಟಲ್ಲಿ ಇದೆಯಾ ಅಥವಾ ಸೇಮ್ ಡೈರೆಕ್ಷನಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ, ವಿರುದ್ಧ ದಿಕ್ಕಿನಲ್ಲಿ ಅಂತ ಕೊಟ್ಟಿದ್ದಾರೆ. 2 ಗಂಟೆಗಳನ್ನು ಕೊಟ್ಟಿದ್ದಾರೆ, ಒಂದು 4 ಗಂಟೆ ಒಂದು 5 ಗಂಟೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಫಾರ್ಮುಲಾ ಅಂತ ಹೇಳಿದಾಗ S1T1 = S2T2 ಬರುತ್ತೆ. ನೆಕ್ಸ್ಟು ನೋಡಿ, ಆಪೋಸಿಟ್ ಅಂತ ಹೇಳ್ತಾ ಹೋದಾಗ ಫಸ್ಟ್ ಒನ್ ನೋಡಿ, ಪ್ರವಾಹದ ದಿಕ್ಕಿನಲ್ಲಿ 2 ಬಂದರುಗಳ ನಡುವಿನ ದೂರವನ್ನು 4 ಗಂಟೆಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ S1 ಅಂತ ಹೇಳಿದಾಗಲ್ಲಿ x + 2 ನೋಡಿ, ಇಲ್ಲಿ T ಏನು ಕೊಟ್ಟಿದ್ದಾರೆ, T1 ಬಂದು 4 ಗಂಟೆಗಳಲ್ಲಿ ಈಕ್ವಲ್ಸ್ S2 ಏನಿದೆ, ಸೊ 5 ಗಂಟೆಯಲ್ಲಿ x - 2 5 ಗಂಟೆಯಲ್ಲಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಇವಾಗ ಏನಾಯಿತು ನೋಡಿ, 4x + 4 × 8 ಈಕ್ವಲ್ಸ್ 5x - 5 × 10 ಆಯಿತು, ಹೌದಲ್ವಾ? ಸೊ ಈಗ ಇದನ್ನು ಈ ಕಡೆ ಕಳಿಸ್ತಾ ಹೋಗಿ -10 ಈ ಕಡೆ ಕಳಿಸ್ತಾರೆ, ನಿಮಗೆ +10 ಆಯಿತು, 18 ಆಯಿತು. ಸೊ ಈ ಕಡೆ ಬಂದಾಗ 4x ಈ ಕಡೆ ಹೋದಾಗ x ಆಗುತ್ತೆ. ಸೊ x ವ್ಯಾಲ್ಯೂ 18 ಆಯಿತು. ಅಂದರೆ ದೋಣಿಯ ನಿಂತ ನೀರಿನಲ್ಲಿ ದೋಣಿಯ ವೇಗವು ಎಷ್ಟು ಅಂತ ಇದ್ದಾಗ ಅಲ್ಲಿ ಆಪ್ಷನ್ 2 18 km/h. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೃತ್ತದಲ್ಲಿ ಎಳೆದ ಜ್ಯಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಿದ್ದರೆ ಜ್ಯಾ ಮತ್ತು ವೃತ್ತ ತ್ರಿಜ್ಯದ ಅನುಪಾತವನ್ನು ಕೇಳಿದರೆ. ನೋಡಿ ಸ್ನೇಹಿತರೆ, ಒಂದು ವೃತ್ತ ಅಂತ ತಗೊಂಡಾಗ ನೋಡಿ, ವೃತ್ತ ಇದೆ ಅಂತ ಹೇಳಿದ್ರೆ ಒಂದು ಮಿಡ್ ಪಾಯಿಂಟ್ ಕೇಂದ್ರ ಬಿಂದುನ ಹಾಕ್ಕೊಳ್ಳೋಣ. ಸೊ ಕೇಂದ್ರ ಬಿಂದುದಲ್ಲಿ ಒಂದು ಕೋನವನ್ನು ಉಂಟು ಮಾಡ್ತಕ್ಕಂಥ ಜ್ಯಾ ಇದೆ ಒಂದು. ಓಕೆ, ಸೊ ಇದು ಕೇಂದ್ರ ಬಿಂದು ಅಂತ ಹೇಳಿದಾಗ ಇಲ್ಲಿ 60 ಡಿಗ್ರಿ ಇದೆ ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿ ಏನು ಎಳೆದಿತ್ತು ಇದು 60 ಡಿಗ್ರಿ ಇರುತ್ತೆ. ಆ್ಯಂಡ್ ಇದು ಅಷ್ಟೇ 60 ಡಿಗ್ರಿ ಇರುತ್ತೆ. ಇಟ್ ಮೀನ್ಸ್ ಇದು ಟೋಟಲಾಗಿ ನಾವು ನೋಡಿದಾಗ ಇದೊಂದು ಸಮಕೋನ ತ್ರಿಭುಜ ಅಂತಕ್ಕಂಥದ್ದು ಆಗಿರುತ್ತೆ. ಸಮಕೋನ ತ್ರಿಭುಜದಲ್ಲಿ ಆ್ಯಂಗಲ್ ಸೇಮ್ ಇದ್ದಾಗ ಈ ಒಂದು ಏನು ಬಾಹುಗಳಿದೆಯೋ, ಸೊ 3 ಬಾಹುಗಳು ಸಹ ಸಮ ಇರುತ್ತೆ, ಆ್ಯಂಗಲ್ ಸಮ ಇರುತ್ತೆ, ಬಾಹುಗಳು ಸಮ ಇರುತ್ತೆ. ಇದು 60 ಡಿಗ್ರಿ ಇದ್ದಾಗ, ಸೊ ಹೀಗೆ ಇರುವಾಗ ನೋಡಿ, ಇದು ಜ್ಯಾ ಆದರೆ ಇದು ತ್ರಿಜ್ಯ ಸೇಮ್ ಇದೆ. 3 ಬಾಹುಗಳು ಸಮ ಇದ್ದಾವೆ ಅಂತ ಇದೆಷ್ಟು ಇರುತ್ತೆ ಇದು ಅಷ್ಟೇ ಇರುತ್ತೆ, ಇದೆಷ್ಟು ಇರುತ್ತೆ ಇದು ಅಷ್ಟೇ ಇರುತ್ತೆ. ಸೊ ಹಾಗೆ ಇಲ್ಲಿ ಜ್ಯಾ ಮತ್ತು ತ್ರಿಜ್ಯದ ಒಂದು ಅನುಪಾತ ಅಂತ ಹೇಳಿದ್ರೆ 1:1 ಆಗಿರುತ್ತೆ, ಸೇಮ್ ಮೆಜರ್ಮೆಂಟಲ್ಲೇ ಇರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ 2 1:1 ಅಂತಕ್ಕಂಥದ್ದು.